ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಪ್ರೆಸೆಂಟ್ ಸಿಚುವೇಶನಲ್ಲಿ ಈ ಪ್ರೆಸೆಂಟ್ ಟೈಮಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಿರೋ ವಿಷಯ ಅಂದ್ಬಿಟ್ಟು ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ. ಮೇಯ್ನಾಗಿ ಆನ್ಲೈನ್ ಬೆಟ್ಟಿಂಗ್ಗೆ ಇರೋದಕ್ಕಿಂತ ಅದ್ರ ಬಗ್ಗೆ ಪ್ರಮೋಷನ್ ಮಾಡೋದು ಕೂಡ ಸಾಕಷ್ಟು ಕಡೆ ಟ್ರೆಂಡಿಂಗ್ಗಳಾಗ್ತಿದೆ. ಪರ ಕೂಡ ವಿರೋಧ ಕೂಡ ಬರ್ತಾ ಇದೆ. ಎಸ್ಪೆಷಲಿ ಬಂದ್ಬಿಟ್ಟು ನೋಡೋದನ್ನ ಮಾತ್ರ ನೋಡ್ಕೊಂಡು ಹೋದ್ರೆ ಬೆಟ್ಟಿಂಗ್ ಆ್ಯಪ್ಸ್ಗಳಿರೋದು ತಪ್ಪು, ಅದ್ರಲ್ಲಿ ಬರೀ ಪ್ರಮೋಷನ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೇನ್ ಆಗಿ ಚರ್ಚೆ ಆಗ್ತಿರೋದು ತೆಲುಗಿನ ಖ್ಯಾತ ಯೂಟ್ಯೂಬರ್ ಹರ್ಷದ್ ಸಾಯಿ ಅವರು. ಹರ್ಷದ್ ಸಾಯಿ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಹೇಳೋಕೆ ಇಷ್ಟಪಡ್ತೀನಿ. ಸಾವಿರಾರು ಜನಕ್ಕೆ ತಮ್ಮದೇ ಆದ ಶೈಲಿಯಲ್ಲಿ ಹಣದ ಸಹಾಯ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಹೆಲ್ಪ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಲಕ್ಷ ಫಾಲೋವರ್ಸ್, ಮಿಲಿಯನ್ ವ್ಯೂಸ್ ಅನ್ನು ಕೂಡ ಗಿಡಿಸ್ಕೊಂಡಿದ್ದಾರೆ. ಅವರು VIP ಥರ ಟ್ರೀಟ್ ಮಾಡ್ತಾರೆ. ಸ್ಟಾರ್ ಯೂಟ್ಯೂಬರ್ ಅಂತ ಹೇಳ್ಬೋದು ಹರ್ಷದ್ ಸಾಯಿ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರ್ತಾರೆ. ಇವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಈಗ ರೀಸೆಂಟ್ ಟೈಮಲ್ಲಿ ಇವರು ಕೂಡ ಈ ರೀತಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ತಾರೆ, ಅವರೇನು ಪೂರ ಬಂದಿರೋದು ತೀರಾ ರಿಚ್ ಫ್ಯಾಮಿಲಿ ಎಲ್ಲ, ಆದರೂ ಕೂಡ ದುಡ್ಡು ಹೇಗೆ ಬರುತ್ತೆ, ಅವರಿಗೆ ದುಡ್ಡಿನ ಮೂಲ ಏನು ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು. ಸ್ಟಾರ್ಟಿಂಗ್ ಸುದ್ದಿ ಆಗಿತ್ತು, ಇವರು ಯೂಟ್ಯೂಬ್ ದುಡ್ಡಲ್ಲೇ, ಇವರಿಗೆ ಸೋಷಿಯಲ್ ಮೀಡಿಯಾದಿಂದ ಬರೋ ದುಡ್ಡಲ್ಲೇ ಜನರಿಗೆ ಅಲ್ಪ ಸ್ವಲ್ಪ ಹಂಚ್ತಾರೆ, ಹಿಂಗಿದ್ರು ಮಿಲಿಯನ್ ವ್ಯೂಸ್ ಆಗುತ್ತಲ್ಲ ಹಂಚ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ರಿಯಾಲಿಟಿ ಫ್ಯಾಕ್ಟ್ ಬರೋದಾದ್ರೆ ಅಷ್ಟೊಂದು ದುಡ್ಡು, ಅವರು ಹಂಚೋಷ್ಟು ದುಡ್ಡು ಸೋಷಿಯಲ್ ಮೀಡಿಯಾದಲ್ಲಿ ಬರೋದಿಲ್ಲ. ಅದಕ್ಕಾಗಿ ಇವರು ಏನು ಮಾಡ್ತಾರೆ ಅನ್ನೋ ಚರ್ಚೆಗಿಡದಾಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅದು ಚರ್ಚೆಗೀಡಾಗಿದೆ. ಗ್ಯಾಂಬ್ಲಿಂಗ್ ಮೀನ್ಸ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡಿ ಇವರು ದುಡ್ಡನ್ನು ಕೂಡ ಕಳಿಸ್ತಾರೆ ಅಂತೇಳಿ ಮಾಹಿತಿಗಳು ಹೊರ ಹಾಕಿದ್ದಾರೆ. ಕೆಲವೊಂದು ಅವ್ರದ್ದು ವಿಡಿಯೋ ಕೂಡ ವೈರಲ್ ಆಗಿದೆ, ಕೆಲವೊಂದು ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಪ್ರಮೋಟ್ ಮಾಡೋದು. ಅದೇ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಮಾತನಾಡಿದ್ರೆ, ಬೆಟ್ಟಿಂಗ್ ಆ್ಯಪ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಇವ್ರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಾರೆ. ಕ್ರಿಕೆಟರ್ಸ್ ಕೂಡ ಕೆಲವೊಬ್ರು ಕ್ರಿಕೆಟ್ ರಿಲೇಟೆಡ್ ಕೂಡ ಡ್ರೀಮ್ 11 ಟೈಪ್ ಆಫ್ ಗೇಮ್ಗಳಿಗೂ ಕೂಡ ಅವರು ಅಂಬಾಸಿಡರ್ ಆಗಿರ್ತಾರೆ, ಸ್ಪಾನ್ಸರ್ಶಿಪ್ ಕೂಡ ಆಗಿರ್ತಾರೆ. ಅದು ರಿಲೇಟೆಡ್ ಟು ಗ್ಯಾಂಬ್ಲಿಂಗ್ಗೆ. ಎಲ್ಲಿ ನಿಮಗೆ ದುಡ್ಡು ಹಾಕೋದು ತೆಗೆಯೋದು, ದುಡ್ಡು ಹಾಕೋದು ತೆಗೆಯೋದಿರುತ್ತೆ, ಇಟ್ ಇಸ್ ಲೈಕ್ ಗ್ಯಾಂಬ್ಲಿಂಗ್ ಥರನೇ ಇವಾಗ ಇಷ್ಟಪಡ್ತೇನೆ. ನಂತರ ಹರ್ಷದ್ ಸಾಯಿ ಅವ್ರದ್ದು ಮೂಲ ಕೂಡ ಬೆಟ್ಟಿಂಗ್ ಆ್ಯಪ್ ಮೂಲಕ ಅಂತ ದುಡ್ಡನ್ನ ಪಡೆದುಕೊಂಡು ಲಕ್ಷಾಂತರ ಜನಕ್ಕೆ ಹಂಚ್ತಾ ಇದ್ದಾರೆ ಅಂತೇಳಿ ಆರೋಪ ಕೂಡ ಮಾಡ್ತಾ ಇರ್ತಾರೆ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಬಟ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋದು ಕೂಡ ಇಂಪ್ಯಾಕ್ಟ್ಫುಲ್ ಆಗೇ ಆಗುತ್ತೆ. ಹೇಗೆ ಅಂದರೆ ಬೆಟ್ಟಿಂಗ್ ಆ್ಯಪ್ ಕಡೆಯಿಂದ ಸರ್ಕಾರಕ್ಕೆ ಕೋಟಿ ಖಜಾನೆ ಕೂಡ ಬರ್ತಾ ಇದೆ. ಬೆಟ್ಟಿಂಗ್ ಆ್ಯಪ್ಸ್ನಲ್ಲಿ ಜಾಸ್ತಿ GST ಕೂಡ ಇದೆ, ಜಾಸ್ತಿ ಅಮೌಂಟನ್ನು ಕೂಡ ಸರ್ಕಾರದವರು ಪಡೆದುಕೊಳ್ತಾರೆ. ವಿಪರ್ಯಾಸ ಅಂದರೆ ಸಾಕಷ್ಟು ಸರ್ಕಾರದಲ್ಲಿರೋರೆ ಅವರೇ ಕೂಡ ಬೆಟ್ಟಿಂಗ್ ಆ್ಯಪ್ನ ನಡೆಸ್ತಾರೆ. ಈಗ ರೀಸೆಂಟ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಮಹಾದೇವ ಬೆಟ್ಟಿಂಗ್ ಆ್ಯಪ್ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ದೇಶದಂತೆ ಚರ್ಚೆಗಳಾಯಿತು. ಒಂದು ಒಬ್ಬ ರಾಜಕಾರಣಿ ಮೇಲೆ ಆರೋಪ ಬಂತು, ನಂತರ ಆತ ಗೆದ್ದ, ಎಲ್ಲ ಆಯಿತು. ಹೇಳೋಕ್ಕಾಗೋದಿಲ್ಲ ಜನ ಯಾವ ರೀತಿ ಇಂಪ್ಯಾಕ್ಟ್ಫುಲ್ ಮಾಡ್ತಾರೆ ಅಂತ. ಒಟ್ಟಿಗೆ ಜನರ ಕೈಗೆ ಬಿಟ್ಟಿದ್ದು, ಜನರು ಅವ್ರನ್ನ ಆಯ್ಕೆ ಮಾಡ್ಬೋದು, ತಿರಸ್ಕಾರ ಮಾಡ್ಬೋದು. ಬೆಟ್ಟಿಂಗ್ ಆ್ಯಪ್ ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ನಿಮಗೆ ನೋಡೋದಾದ್ರೆ, ನಿಮಗೆ ಆಲ್ರೆಡಿ ಬೆಟ್ಟಿಂಗ್ ಆ್ಯಪಲ್ಲಿ ನಿಮಗೆ ಡ್ರೀಮ್ 11 ಅಂತ ಗೇಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವು 4 ಜನ 1 2 3 4 4 ಜನ ಇರ್ತಾರೆ. ಪ್ರತಿಯೊಬ್ಬರು ಕೂಡ 15 rupees ಹಾಕಿದ್ರೆ ಅಲ್ಲಿ 60 rupees ಆಗುತ್ತೆ. 60 rupees ಆದರೆ ಅಲ್ಲಿ ನಿಮಗೆ ಸಿಗೋದೆ, ಫಸ್ಟ್ ಅವರಿಗೆ ಸಿಗೋದೆ 25 to 30 rupees ಸಿಗುತ್ತೆ. ಇನ್ನು 30 rupees ಗುಳುಮ್ ಆಗುತ್ತೆ. ಆ 30 rupeesಲ್ಲೇ ಅಪ್ ಟು 15 rupees ಅರ್ಧಕ್ಕರ್ಧ ಸರ್ಕಾರಕ್ಕೆ ಖಜಾನೆಗೆ ಹೋಗುತ್ತೆ. ಈ ರೀತಿ ನಿಮಗೆ ಟ್ಯಾಕ್ಸಸ್ ಇಂಪೋಸ್ ಮಾಡೋ ಕಾರಣ ಇಲ್ಲಿ ಏನಾಗುತ್ತೆ ಅಂದರೆ 4 ಜನ ಒಟ್ಟಿಗೆ ಹೋಗ್ತೀವಿ, ಅಲ್ಲಿ ಒಬ್ಬ ಅಮೌಂಟ್ನ ಹಾಕಿರ್ತಾನೆ, ಅವನಿಗೆ ಮಾತ್ರ ಎಕ್ಸ್ಟ್ರಾ ರಿಟರ್ನ್ ಆಗುತ್ತೆ. ಇನ್ನು ಇಬ್ಬರದ್ದು ಬಂದ್ಬಿಟ್ಟು ಸೀದಾ ಬಂದ್ಬಿಟ್ಟು ಖಜಾನೆಗೆ ಹೋಗುತ್ತೆ. ಅದರಲ್ಲಿ ಒಂದು ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ಕೊಳ್ತಾರೆ, ಒಂದು ಗೌರ್ಮೆಂಟ್ಗೆ ಫಂಡ್ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಟ್ಯಾಕ್ಸ್ ಇಂಪೋಸಿಷನ್ ಜಾಸ್ತಿ ಇರುತ್ತೆ ಗ್ಯಾಂಬ್ಲಿಂಗ್ ಗೇಮಲ್ಲಿ. ಅದಕ್ಕೋಸ್ಕರ ಸರ್ಕಾರಕ್ಕೂ ಕೂಡ ಬೇರೆ ಆಪ್ಷನ್ ಇಲ್ಲ. ಇಂಡೈರೆಕ್ಟ್ಲಿ ಬಂದ್ಬಿಟ್ಟು ಇದು ಹೇಗಾಯಿತು ಅಂದರೆ, ಎಣ್ಣೆ ಕುಡಿತಾರೆ, ಜಾಸ್ತಿ ಜನ ಎಣ್ಣೆ ಕುಡಿತಾರೆ, ಎಣ್ಣೆನ ಬ್ಯಾನ್ ಮಾಡಿ ಎಣ್ಣೆ ಇದು ಮಾಡ್ಬೋದು ಅಂತ. ಮೂಲ ಆದಾಯ ಎಣ್ಣೆಯಿಂದ, ಅದನ್ನು ಬ್ಯಾನ್ ಮಾಡೋಕ್ಕಾಗುತ್ತಾ? ಇನ್ ಕೇಸ್ ಸರ್ಕಾರ ಬೆಟ್ಟಿಂಗ್ ಆ್ಯಪ್ಸ್ ಆಗಿರ್ಬೋದು, ಮದ್ಯಪಾನಗಳನ್ನ ಬ್ಯಾನ್ ಮಾಡಿದ್ರೆ ಸರ್ಕಾರ ಮೂಲ ಆದಾಯಗಳು ಕುಂಠಿತ ಆಗುತ್ತೆ. ಅವರು ಬೇರೆ ಕಡೆಯಿಂದ ಆದಾಯಗಳನ್ನ ನೋಡಬೇಕು. ಹೇಗಾಗುತ್ತೆ ಅಂದರೆ, ಸೇಮ್ ಕರ್ನಾಟಕದಲ್ಲಿ ಹೇಗಾಗುತ್ತೆ ಅದನ್ನ ರೀತಿ ಸಿಚುವೇಶನ್ ಆಗುತ್ತೆ. ಏನಂದರೆ, ಈಗ ಫ್ರೀ ಭಾಗ್ಯಗಳನ್ನು ಕೊಟ್ಟರು, ಬೇರೆ ರೀತಿ ಟ್ಯಾಕ್ಸ್ ಹಾಕಿದ್ರು, ಪೆಟ್ರೋಲ್ ಇನ್ಕ್ರೀಸ್ ಮಾಡಿದ್ರು, ಬೆಲೆ ಇನ್ಕ್ರೀಸ್ ಆಯಿತು, ನಂತರ ಎಲ್ಲ ರೀತಿಯ ಎಲ್ಲದೂ ಕೂಡ ಇನ್ಕ್ರೀಸ್ ಮಾಡಿದ್ರು, ವಾಟರ್ಗೂ ಬರ್ತವ್ರೆ, ಎಲ್ಲದಕ್ಕೂ ಬರ್ತವ್ರೆ, ಬಸ್ ಆಯಿತು, ರೈಲ್ ಎಲ್ಲ ಆಯಿತು. ಆ ರೀತಿ ಇಂಪೋಸಿಷನ್ ಮಾಡಬೇಕಾಗುತ್ತೆ. ಸರ್ಕಾರದ ಮೂಲ ಆದಾಯ ಬಂದ್ಬಿಟ್ಟು ಡ್ರಿಂಕ್ಸಲ್ಲಿದೆ. ಡ್ರಿಂಕ್ಸ್ ಅನ್ನೋಕ್ಕಿಂತ ಮೇನ್ ಆಗಿ ಈ ರೀತಿ ಬೆಟ್ಟಿಂಗ್ ಆ್ಯಪ್ಸ್ಗಳು ಕೂಡ ಸ್ವಲ್ಪ ಮಟ್ಟದ ಆದಾಯ ಕೂಡ ಬರುತ್ತೆ. ಅದನ್ನು ನಾವು ಯಾಕೆ ಕಳ್ಕೋಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ಸರ್ಕಾರ ನಡೆಸೋದು ಜನರಿಂದನೇ, ಜನರಿಗೆ ಹೊರೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆ ರೀತಿ ಇಂಪ್ಯಾಕ್ಟ್ಫುಲ್ ಬಿಡುತ್ತೆ. ಬಟ್ ಒಂದಂತೂ ನಿಜ, ಬೆಟ್ಟಿಂಗ್ ಆ್ಯಪ್ಸಿಂದ ಎಷ್ಟು ಲಾಭ ಇದೆ ಅಷ್ಟು ನಷ್ಟ ಇದೆ. ಲಾಭ ಯಾರಿಗೆ ಅಂದರೆ,
ಬೆಟ್ಟಿಂಗ್ ಆ್ಯಪ್ ಯಾರು ಮಾಡ್ತಾರೆ ಅವ್ರಿಗೆ ಲಾಭ ಇದೆ. ಸಿಂಪಲ್ ಹೇಳ್ತಿದ್ದೀನಿ, ಯಾರು ಬೆಟ್ಟಿಂಗ್ ಆ್ಯಪ್ಸ್ನ ನಡೆಸ್ತಾರೆ ಅವ್ರಿಗೆ ಲಾಭ ಇದೆ. ಇಂಡೈರೆಕ್ಟ್ಲಿ ಬಂದ್ಬಿಟ್ಟು ಪ್ರಮೋಷನ್ ಮಾಡೋರಿಗೆ ಅವ್ರಿಗೂ ಕೂಡ ಲಾಭ ಇದೆ. ಪ್ರಮೋಷನ್ ಮಾಡೋರಿಗೆ ಸರ್ಕಾರಕ್ಕೆ ಒಂದು ತಕ್ಕ ಮಟ್ಟಿಗೆ ಲಾಭ ಇದೆ. ಸರ್ಕಾರಕ್ಕೆ GST ಟ್ಯಾಕ್ಸಸ್ ಕಲೆಕ್ಟ್ ಆಗೋಲ್ಲ, ಸರ್ಕಾರಕ್ಕೆ ಒಂದು ತಕ್ಕ ಮಟ್ಟಿಗೆ ಲಾಭ ಇದೆ. ನಷ್ಟ ಜನರಿಗೆ ನಷ್ಟ. ಸೇಮ್ ಡ್ರಿಂಕ್ಸಲ್ಲೂ ಕೂಡ ಹಂಗೆ. ಡ್ರಿಂಕ್ಸಲ್ಲಿ ಏನಂದರೆ ಸರ್ಕಾರಕ್ಕೆ ಒಳ್ಳೆ ಲಾಭ ಸಿಗುತ್ತೆ, ಬಾರೋರಿಗೆ ಒಳ್ಳೆ ಇದಾಗುತ್ತೆ, ಸ್ವಲ್ಪ ಜಾಬ್ ಆಪರ್ಚುನಿಟಿ ಒಂದು ತಕ್ಕ ಮಟ್ಟಿಗೆ ಸಿಗುತ್ತೆ. ನಷ್ಟ ಜನರಿಗೆ, ಬಟ್ ಅದನ್ನು ಪಾಸಿಟಿವ್ ಆಗಿ ಕೂಡ ಕೆಲವರು ಡ್ರಿಂಕ್ಸ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ ಇಲ್ಲಿ ಸಾಕಷ್ಟು ಜನಕ್ಕೆ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ಮೇಯ್ನ್ ಆಗಿ ನಾನು ಹೇಳೋ ಪ್ರಕಾರ ಇನ್ಫ್ಲೂಯೆನ್ಸರ್ಸ್ಗಿಂತ ಚಿಕ್ಕ ಇನ್ಫ್ಲೂಯೆನ್ಸರ್ ಕೂಡ ಇಂಪ್ಯಾಕ್ಟ್ಫುಲ್ ಮಾಡ್ತಾರೆ. ಬಟ್ ಮೇಯ್ನ್ ಆಗಿ ನನ್ನ ಪ್ರಕಾರ ದೊಡ್ಡ ನಟರುಗಳು, ಸೆಲೆಬ್ರಿಟಿಗಳು ಕೂಡ ಅವರ ಇಂಪ್ಯಾಕ್ಟ್ಫುಲ್ ಜಾಸ್ತಿ ಇರುತ್ತೆ. ಇಲ್ಲಿ ಚಿಕ್ಕ ರೀಲ್ ಸ್ಟಾರ್ಗಳು ಮಾಡಿದ್ರೆ ಎಷ್ಟೋ ಜನ 500,000 2,000 ಜನ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಸೆಲೆಬ್ರಿಟಿಗಳು ಜಾಸ್ತಿ ಜನ, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ಅವರೇನಾದ್ರು ಮಾಡಿದ್ರೆ ಅದಕ್ಕೆ ಇಂಪ್ಯಾಕ್ಟ್ಫುಲ್ ಆಗಿ ಲಾಸ್ ಮಾಡ್ಕೊಳ್ತಾರೆ. ಬೆಟ್ಟಿಂಗ್ ಆ್ಯಪ್ಸ್ನ ಮೇಯ್ನ್ ಆಗಿ ಪ್ರಮೋಟ್ ಮಾಡೋದಕ್ಕೆ ಮೇಯ್ನ್ ಉದ್ದೇಶ ಏನು ಅಂತ ನೀವು ಕೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತು, ನಾನು ಹೇಳ್ತಾ ಇದ್ದೀನಿ. ಬೆಟ್ಟಿಂಗ್ಗೆ ಪ್ರಮೋಟ್ ಮಾಡೋಕ್ಕೆ ಮೇಯ್ನ್ ಉದ್ದೇಶ ಬಂದ್ಬಿಟ್ಟು ಮನಿ, ದುಡ್ಡು. ಜಾಸ್ತಿ ದುಡ್ಡನ್ನ ಕೊಡ್ತಾರೆ, ಬೇಗನೆ ದುಡ್ಡು ಕೊಡ್ತಾರೆ. 5 ರಿಂದ 10 ಸೆಕೆಂಡ್ ವಿಡಿಯೋ ಮಾಡಿದ್ರೆ ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ 70-80 ಸಾವಿರದವರೆಗೂ ನಿಮಗೆ ಬೆಟ್ಟಿಂಗ್ ಆ್ಯಪ್ನಲ್ಲಿ 5 ನಿಮಿಷ 10 ಸೆಕೆಂಡ್ ಮಾಡಿದ್ರೆ ಬರುತ್ತೆ ಅಂತ. ಸಿಂಪಲ್. ಈಗಿನ ಜನ್ರೇಷನಲ್ಲಿ, ಈಗಿನ ಕಾಲದಲ್ಲಿ ಕಷ್ಟ ಇದೆ. ನೀವು ಒಂದು ಯಾವುದೋ ಒಂದು ಕಂಪ್ನಿಗೆ ಹೋಗಿ ವರ್ಕ್ ಮಾಡಿ ನೀವು ಕಷ್ಟಪಟ್ಟು ದುಡಿದ್ರು ಕೂಡ 70-80 ಸಾವಿರ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಒಂದು ತಿಂಗಳು ಸಂಬಳ ಬೇಕು 70-80 ಸಾವಿರ. ಬಟ್ 70-80 ಸಾವಿರ ಮನೇಲಿ ಕೂತ್ಕೊಂಡು ಒಂದು ಚಿಕ್ಕ ವಿಡಿಯೋ ಮಾಡೋ ಕಾರಣ ಪಟ್ಟಂತ 70-80 ಸಾವಿರ ಕೊಡ್ತಾರೆ ಅಂದರೆ ಎಲ್ರಿಗೂ ಖುಷಿ ಇರುತ್ತೆ, ಆಸೆ ಇರುತ್ತೆ. ಪರವಾಗಿಲ್ಲ, 70-80 ಸಾವಿರ ಸಿಗುತ್ತೆ. ಇಂಥ ಒಂದು 2 ವಿಡಿಯೋಗಳು ಮಾಡಿದ್ರೆ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗಳಿಗೆ ಕಡಿಮೆ ಸಿಗ್ಬೋದು. ಬಟ್ ದೊಡ್ಡ ಕ್ರಿಯೇಟರ್ಸರಿಗೆ 70-80 ಸಾವಿರ ಕೊಡ್ತಾರೆ. ಆರಾಮಾಯ್ತಲ್ಲ, ಒಂದು 10 ಸೆಕೆಂಡ್ ಅಂತ ಒಂದು 2, 3, 4, 5 ವಿಡಿಯೋ ಮಾಡ್ಕೊಂಡ್ರೆ ಬದುಕೋದ್ರು ಅವರು. ಅಲ್ಲೇ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಬದುಕೊಂಡು ಹೋದ್ರು. ಅದಕ್ಕೆ ಇಂಪ್ಯಾಕ್ಟ್ಫುಲ್. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಸಂಪಾದನೆ ಮಾಡಬೇಕು. ಶಿವಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಸಂಪಾದನೆ ಅಂತ ಹೇಳಿ ಎಂತೆಂಥ ಬೇರೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಬಾರ್ದು ಅಂತ. ಕೆಲವು ರೀತಿ ಸಂಪಾದನೆ ಮಾಡ್ತಾರೆ. ಬೆಟ್ಟಿಂಗ್ ಆ್ಯಪ್ಸ್ಗಳಿಗಿಂತ ಕೆಲವೊಂದು ವರ್ಕ್ ಫ್ರಮ್ ಹೋಮ್ಗಳು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಆಗುತ್ತೆ, ಆ ರೀತಿ ಸ್ಕ್ಯಾಮ್ಗಳು ಕೂಡ ಇದಕ್ಕಿಂತ ಹೆಚ್ಚು ಅಪಾಯಕಾರಿ ಇರೋಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಸ್ವಲ್ಪ ಗೇಮ್ ಆಡ್ಕೊಂಡು ಹೆಂಗೋ 90% ಮೋಸ ಮಾಡಿಕೊಂಡು ತೀರಾ 5-10% ಜನ ಚಾನ್ಸಸ್ ಇದೆ, ಸ್ವಲ್ಪ ಮಾಡ್ಬೋದು ತಕ್ಕ ಮಟ್ಟಿಗೆ. ಬಟ್ ವರ್ಕ್ ಫ್ರಮ್ ಹೋಮು, ಇನ್ವೆಸ್ಟ್ಮೆಂಟ್ ಡಬಲ್ ಮಾಡ್ತೀವಿ, ಎಲ್ಲ ಪಕ್ಕಾ ಸ್ಕ್ಯಾಮು. ನೀವು ಹಾಕಿದ ದುಡ್ಡೆಲ್ಲ ಡಮಾರ್ ಆಗುತ್ತೆ ಅಂತ ಇಷ್ಟಪಡ್ತೀನಿ. ಅದು ಕೂಡ ವರ್ಸ್ಟ್ ಆಗಿದೆ. ಅದಕ್ಕೆ ಈಗಿನ ಸ್ಟಾರ್ಗಳು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಗಳಕ್ಕಿಂತ ಮೇಯ್ನಾಗಿ ರೀಲ್ಸ್ ಮಾಡೋರೆಲ್ಲ ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಇದು ಮಾಡ್ತಾರೆ. ಮೇನ್ ಉದ್ದೇಶ ಮೇನ್ ಬಂದ್ಬಿಟ್ಟು ಸೆಲೆಬ್ರಿಟಿಗಳು ಇದನ್ನ ಸ್ಟಾಪ್ ಮಾಡಬೇಕು, ಅವರಿಂದ ಜಾಸ್ತಿ ಜನಕ್ಕೆ ಇದು ರೀಚ್ ಆಗುತ್ತೆ. ಅದಕ್ಕಿಂತ ಮೇನಾಗಿ ಸರ್ಕಾರ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸ್ಟೇಟ್ಗಳಲ್ಲಿ ಡ್ರೀಮ್11 ಅಂತದ್ದು ಕೂಡ ಬ್ಯಾನ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಿದ್ರು, ನಂತರ ಅದು ಕೋರ್ಟ್ಗೆ ಹೋಯಿತು, ನಂತರ ಮತ್ತೆ ಅದರ ಓಪನ್ ಆಯಿತು. ಈ ರೀತಿ ಕೆಲವೊಂದು ಕಾನೂನಲ್ಲಿ ತೊಡಕುಗಳಿದ್ದಾವೆ. ಆ ನಿಟ್ಟಿನಲ್ಲಿ ಕೆಲವೊಂದು ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಆಡೋರು ಯಾವುದು ಹೆಂಗೆ ಇದ್ರು ಆಡ್ತಾರೆ. ಇಲ್ಲಿ ಮೇನ್ ಯಾವೆಲ್ಲ ಇದಾವೆ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರು ಕೂಡ ಬೇರೆ ರೀತಿಯಲ್ಲಿ ಕೂಡ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಎಲ್ಲ ಯಾವುದು ಕೂಡ ಬೆಟ್ಟಿಂಗ್ ಆ್ಯಪ್ಗಳ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ. ಎಲ್ಲ ಕ್ರೋಮ್ ಬ್ರೌಸರಲ್ಲಿ ಬೇರೆ ರೀತಿ ಇದನ್ನ ಇದು ಮಾಡ್ತಾರೆ. ನಂತರ ಬೇರೆ ಡೌನ್ಲೋಡ್ ಮಾಡಿಕೊಂಡು ಆಡ್ತಾರೆ. ಇನ್ ಕೇಸ್ ಸರ್ಕಾರ ಎಲ್ಲದೂ ಕೂಡ ನಿಯಂತ್ರಣ ಕೂಡ ಮಾಡಿದ್ರು, ಬೇರೆ ವಿಧಾನಗಳು ಕೂಡ ಇದಾವೆ. VPN ಯೂಸ್ ಮಾಡ್ತಾರೆ, ಬೇರೆ ವೆಬ್ಸೈಟ್ಗಳು ಸಿಗ್ತವೆ, ಬೇರೆ ಪ್ಲಾಟ್ಫಾರ್ಮ್ಗಳು ಸಿಗ್ತವೆ, ಅವುಗಳಿಂದ ಕೂಡ ಆಡ್ತಾರೆ. ಆಡಬೇಕು, ನಾನು ಬೆಟ್ಟಿಂಗ್ ಆಡಲೇಬೇಕು ಅನ್ನೋರು ಬೇರೆ ವಿಧಾನ ಆದ್ರೂ ಹುಡ್ಕೊಂಡು ಬೆಟ್ಟಿಂಗ್ ಆಡ್ತಾರೆ. ಆಡಲ್ಲ ಅನ್ನೋರು ಯಾವುದೇ ರೀತಿ ಆಡೋದಿಲ್ಲ. ಆದರೂ ಕೂಡ ಸೆಲೆಬ್ರಿಟಿಗಳು, ರಿಜಿಸ್ಟರ್ಗಳಿಂದ ಒಂಚೂರಾದರೂ ಇಂಪ್ಯಾಕ್ಟ್ಫುಲ್ ಬಿದ್ದೇ ಬೀಳುತ್ತೆ. ಬಟ್ ಅವರವರ ವಿವೇಚನೆ ಆಡೋದು ಇಡೋದೆಲ್ಲ. ಯಾವುದೇ ರೀತಿ ಅದಕ್ಕೆ ಕೆಲವೊಂದಕ್ಕೆ ಕಾನೂನು ಬದ್ಧ ಇರ್ತದೆ, ಕೆಲವೊಂದು ಇಲ್ಲಿಗಲ್ ಆಗಿ ನಡೆಸ್ತಾ ಇರ್ತಾರೆ. ಸರ್ಕಾರಕ್ಕೂ ಕೂಡ ಇನ್ಕಮ್ ಇದೆ, ಮಧ್ಯವರ್ತಿಗಳು ಕೂಡ ಇರ್ತಾರೆ, ಮತ್ತೆ ಆ್ಯಪ್ ಮಾಡೋರು ಕೂಡ ಇನ್ಕಮ್ ಇದೆ, ಪ್ರಮೋಷನ್ ಮಾಡೋರು ಕೂಡ ಒಳ್ಳೆ ದುಡ್ಡನ್ನ ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಬೆಟ್ಟಿಂಗ್ ಆ್ಯಪ್ಸ್ಗಳಿಗೆ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಜನರು ನಿಮಗೆ ಬಿಟ್ಟಿದ್ದು ನಿಮಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ ಅಂತ. ಬಟ್ ಒಂದು ಒಳ್ಳೆ ಪಾಠ ಕಲಿತಾರೆ. ಯಾರು ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಳ್ತಾರೆ ಅವರು ಒಳ್ಳೆ ಪಾಠ ಕಲಿತಾರೆ. ಎಷ್ಟೋ ಜನ ಕೂಡ ಜೀವನ ಕೂಡ ಕಳ್ಕೊಂಡಿದ್ದಾರೆ ಬೆಟ್ಟಿಂಗ್ ಆಡೋ ಮುಖಾಂತರ. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಇನ್ ಕೇಸ್ ಅವರೇ ಮಾಡಿದ್ರೆ ಇದು ಮಾಡ್ತಾರೆ, ಅನುಭವಿಸ್ತಾರೆ ಅವರು. ಮೇನಾಗಿ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕಂಪ್ಯೂಟರೈಸೇಷನ್ ಆಗಿರ್ತದೆ ಅಂತ ಬರ್ತಾ ಇದೆ. ಅಲ್ಲೇ ನಿಮಗೆ ಪಾಸಿಬಿಲಿಟಿ ಕಡಿಮೆ, ತೀರಾ ಚಾನ್ಸಸ್ ಕೂಡ ಕಡಿಮೆ, ನೀವು ಗೆಲ್ಲೋದು ತೀರಾ ಚಾನ್ಸಸ್ ಕೂಡ ಕಡಿಮೆ. ಆಲ್ಮೋಸ್ಟ್ ಎಲ್ಲ ಕೂಡ ಕಂಪ್ಯೂಟರೈಸೇಷನ್ ಆಗಿರ್ತದೆ. ಅವ್ರಿಗೆ ವಿವೇಚನೆಗೆ ತಕ್ಕಂತೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡ್ರೀಮ್11 ಯೂಸ್ ಮಾಡಿದ್ವಿ. ಡ್ರೀಮ್11 ಕೂಡ ನೋಡಿದ್ದೀವಿ. ಅದರಲ್ಲಿ 1 ಕೋಟಿ ಗೆಲ್ಲೋರು ತೀರಾ ಕಡಿಮೆ. ಸಾಮಾನ್ಯ ಜನರು ನಾವು 1-2 ನೋಡ್ತೀವಿ. ಬಟ್ ಅದರಲ್ಲಿ ಏನಂತ
ಇದೆ ಅಂದರೆ ಅವರವರೇ ಮಾಡ್ಕೊಳ್ತಾರೆ, ಅವರವರ ಕಂಪ್ನಿಯವ್ರನ್ನೇ ಗೆಲ್ಸ್ಕೊಳ್ತಾರೆ, ದುಡ್ಡನ್ನ ಗೆಲ್ಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು GST ಅಂತಾರೆ, ಪ್ರೈಸ್ ಮನಿದು ಟ್ಯಾಕ್ಸ್ ಅಂತಾರೆ, ಅಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ. ಈ ನಿಟ್ಟಿನ ನನ್ನ ಪ್ರಕಾರ ಬೆಟ್ಟಿಂಗ್ ಹೌಸ್ ಬಂದ್ಬಿಟ್ಟು ಸರ್ಕಾರವೇ ನಿಯಂತ್ರಣ ಮಾಡಬೇಕು, ಬ್ಯಾನ್ ಮಾಡಬೇಕು. ಬಟ್ ಸರ್ಕಾರಕ್ಕೆ ಇನ್ಕಮ್ ಇದಾಗುತ್ತೆ. ಬಟ್ ಬೇರೆ ಬೇರೆ ವೇಸಲ್ಲಿ ಕೂಡ ಬೆಟ್ಟಿಂಗ್ ಆ್ಯಪ್ಸ್ಗಳು ಕೂಡ ಬರ್ತವೆ. ಸಣ್ಣ ಪುಟ್ಟ ಸ್ಟಾರ್ಗಳು ಕೂಡ ಮಾಡ್ತಾರೆ, ಓಕೆ. ಬಟ್ ಅವರಿಂದ ಇಂಪ್ಯಾಕ್ಟ್ಫುಲ್ ಬೀಳುತ್ತೆ, ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ಫುಲ್ ಬೀಳುತ್ತೆ. ಮೇಯ್ನಾಗಿ ಸ್ಟಾರ್ಗಳು ಅದನ್ನು ಮಾಡೋದು ನಿಲ್ಲಿಸಬೇಕು. ಕ್ರಿಕೆಟರ್ಸ್ಗಳು, ಸೆಲೆಬ್ರಿಟಿಗಳು, ಕೆಲವೊಂದು ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಪ್ರಮೋಟ್ ಮಾಡ್ತಾರೆ. ಕೆಲವೊಬ್ಬರು ಫ್ಯಾಂಟಸಿ ಗೇಮ್ಸ್, ಡ್ರೀಮ್ ಲೆವೆನ್ ರೀತಿ ಫ್ಯಾಂಟಸಿ ಗೇಮ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಅದು ಎಷ್ಟೋ ಸರಿ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ಅದು ಕೂಡ ಸಮ್ಟೈಮ್ಸ್ ಅದು ರಿಲೇಟೆಡ್ ಟು ಬೆಟ್ಟಿಂಗ್ ಆದರೂ ಕೂಡ ಕೋರ್ಟಲ್ಲಿ ಹೋಗಿ ಅದೆಲ್ಲ ನಮ್ಮ ಕರ್ನಾಟಕದಲ್ಲೇ ಕೋರ್ಟ್ಗೆ ಹೋಗಿ ಮತ್ತೆ ಅದು ಡ್ರೀಮ್ ಲೆವೆನ್ ಎಲ್ಲ ಮತ್ತೆ ಓಪನ್ ಆಯ್ತು. ಇವೆಲ್ಲ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಫ್ಯಾಂಟಸಿ ಗೇಮ್ಗಳು ಆ ರೀತಿ ಒಂದು ಚರ್ಚೆಗೀಡಾಗಿ ಕೆಲವೊಂದು ಕಾನೂನಿನ ತೊಡಕೋ ಮುಖಾಂತರ ಅದು ವಾಪಸ್ ಬಂತು. ಈ ರೀತಿ ನಿಮಗೆ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಮೇನ್ ಆಗಿ ಬೆಟ್ಟಿಂಗ್ ಆಪ್ಸ್ನ ಪ್ರಮೋಟ್ ಮಾಡೋದು ದುಡ್ಡು ಜಾಸ್ತಿ ಸಿಗುತ್ತೆ ಅಂತ. ಯಾವಾಗ ಗುರು 5 ಸೆಕೆಂಡ್ ವಿಡಿಯೋ ಮಾಡಿದ್ರೆ ₹1,000 ಕೊಡ್ತಾರೆ, ನಿಮಗೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ. ಜಾಸ್ತಿ ಫಾಲೋವರ್ಸ್ ಇದ್ದವರಿಗೆ ಯಾರು ಸುಮ್ಮನೆ ಬಿಡ್ತಾರೆ ಗುರು? ಈಗಿನ ಸಿಚುವೇಶನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಿಚುವೇಶನ್ ಭಾರಿ ಕ್ರಿಟಿಕಲ್ ಆಗಿದೆ. ನೀವು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಎಲ್ಲಿಗೆ ಹೋಗಿ ಕೆಲಸ ಮಾಡಿದ್ರು ಕೂಡ 50, 60, 70 ಸಾವಿರ ದುಡಿಯೋದಕ್ಕೆ ತಿಂಗಳೆಲ್ಲ ಕಷ್ಟಪಟ್ಟು ಮಾಡಬೇಕು. ಕೆಲವೊಂದು ಇದರಲ್ಲಿ ಸ್ಟಾರ್ಟಿಂಗ್ ಯಾರು ನಿಮಗೆ ಕೊಡೋದಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಆಮೇಲೆ ನೀವು ಸಂಬಳ ತಗೋಬೇಕು. ಆ ನಿಟ್ಟಿನಲ್ಲಿ ಬಿಟ್ಟಿಯಾಗಿ ಈಸಿಯಾಗಿ ಒಂದು ಪ್ರಮೋಟ್ ಮಾಡೋದು ಸಿಕ್ಬಿಡುತ್ತಲ್ಲ ನಮಗೇನು ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ ನಿಮಗೆ ಅವರ ವಿವೇಚನೆಗೆ ಬಿಟ್ಟಿದ್ದು. ಕೆಲವೊಬ್ರು ಇರ್ತಾರೆ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟೇ ಮಾಡೋದಿಲ್ಲ, ಡಾಕ್ಟರ್ ಬ್ರೋ ಥರ ಅದು ಇಂಪ್ಯಾಕ್ಟ್ಫುಲ್ ಬೀಳ್ಬೋದು, ನನ್ನಿಂದ ಸ್ವಲ್ಪ ಜನಕ್ಕೆ ಇದಾಗ್ಬೋದು ಅಂತ ಆ ರೀತಿ ಅಂತಾರೆ. ನಿಮ್ಮ ವೇಲಿ ಅದು ಹೇಗೆ ಅಂತ ಹೇಳಿ. ನನ್ನ ಪ್ರಕಾರ ಬೆಟ್ಟಿಂಗ್ ಆ್ಯಪ್ಸ್ ಬೆಟ್ಟಿಂಗ್ ಆ್ಯಪ್ಸ್ ಬಂದ್ಬಿಟ್ಟು ಮೇಯ್ನ್ ಆಗಿ ಪ್ರಮೋಷನ್ ಇಂದನೂ ಕೂಡ ಅದು ಮೇನ್ ರೀಸನ್ನು. ಇನ್ನೊಂದು ರೀಸನ್ನು ಗೌರ್ಮೆಂಟ್ ಅವರು ಕೂಡ ಇನ್ನೊಂದು ರೀಸನ್ನು. ಆಲ್ಟರ್ನೇಟಿವ್ ಹೋದರೆ ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ಖಜಾನೆಗೆ ಹಣದ ಹೊಡೆತ ಬೀಳುತ್ತೆ. ಅವರು ಬಂದ್ಬಿಟ್ಟು ಸರ್ಕಾರಕ್ಕೆ ಇದು ಮಾಡ್ತಾರೆ. ಬಟ್ ನಾವು ಬೆಟ್ಟಿಂಗ್ ಆ್ಯಪ್ಸಲ್ಲಿ ಅಷ್ಟೊಂದೇನು ಸರ್ಕಾರಕ್ಕೆ ಖಜಾನೆಗೆ ಹೋಗೋದಿಲ್ಲ. ಬಟ್ ಡ್ರಿಂಕ್ಸ್ ಇದೆಯಲ್ಲ ಅದರಲ್ಲಿ ಬೇಜಾನು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈ ವರ್ಷ 37,000 ಕೋಟಿ ಏನೋ ಟಾರ್ಗೆಟ್ ಹಾಕಿದಾರಂತೆ. ಗ್ಯಾರಂಟಿ ಯೋಜನೆಗೆ 60,000 70,000 ಕೋಟಿ ಬೇಕು. ಅದರಲ್ಲಿ 37,000 ಕೋಟಿನೇ ಎಕ್ಸಸೈಸ್ ಇದು ಡ್ರಿಂಕ್ಸಿಂದ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರೇನಾದರೂ ಇದನ್ನ ಬ್ಯಾನ್ ಮಾಡಿಬಿಟ್ರೆ, ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ. ಸುಮ್ಮನೆ ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸರಿ, ಅದು ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಬ್ಯಾನ್ ಮಾಡಿದ್ರು ಕೂಡ ಇಂಪ್ಯಾಕ್ಟ್ಫುಲ್ ಹೇಗೆ ಬೀಳುತ್ತೆ ಅಂತ ಹೇಳಿ ನಿಮಗೆ ಗೊತ್ತೇ ಇರುತ್ತೆ. 30,000 ಕೋಟಿನ ಹೊಂದಿಸ್ಬೇಕಂದ್ರೆ ಸುಲಭ ಎಲ್ಲ. ಅದನ್ನ ಜನರ ಮೇಲೆ ಹೊರೆ ಹಾಕ್ಬೋದು, ಇನ್ಯಾವುದಾದ್ರು ಇನ್ಕ್ರೀಸ್ ಮಾಡ್ಬೋದು. ಈ ರೀತಿಯಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ನನ್ನ ವೇಲಿ ಬೆಟ್ಟಿಂಗ್ ಆ್ಯಪ್ಸ್ ಅಂದ್ಬಿಟ್ಟು ಮೇಯ್ನಾಗಿ ಸೆಲೆಬ್ರಿಟಿಗಳು, ಸ್ಟಾರ್ಗಳು ಇದನ್ನ ಪ್ರಮೋಟ್ ಮಾಡಬಾರ್ದು. ಅದಕ್ಕಿಂತ ಮೇಯ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಟಾರ್ಗಳು, ಸೆಲೆಬ್ರಿಟಿಗಳು ಬಿಡಲಿ, ನೀವು ಯಾವುದೇ ಒಂದು ಯೂಟ್ಯೂಬ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಬೆಟ್ಟಿಂಗ್ ಆ್ಯಪ್ಗಳದು ಅದ್ರದ್ದು ಬರ್ತಿರುತ್ತೆ. ಮೇಯ್ನಾಗಿ ಕ್ರೋಮಲ್ಲಿ ಆ್ಯಡ್ಸ್ಗಳು ಕೂಡ ಬರ್ತದೆ. ಎಲ್ಲ ಪ್ಲಾಟ್ಫಾರ್ಮ್ ಕೂಡ ಬೆಟ್ಟಿಂಗ್ಗಳದ್ದು ಕೂಡ ಬರ್ತವೆ. ಸೆಲೆಬ್ರಿಟಿಗಳು, ಸ್ಟಾರ್ಗಳು ಹೇಳ್ತಾರೆ, ಸ್ವಲ್ಪ ಜನ ಫಾಲೋ ಮಾಡ್ತಾರೆ, ಬಿಡ್ತಾರೆ. ಬಟ್ ನಮ್ಮ ಡೇ ಲೈಫಲ್ಲಿ ಒಂದಿನ ಬ್ರೌಸರ್ ಓಪನ್ ಮಾಡಿದ್ರೆ, ಯಾವುದೊಂದು ಆ್ಯಪ್ ಓಪನ್ ಮಾಡಿದ್ರೆ, ಇದನ್ನು ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಬೆಟ್ಟಿಂಗ್ ಆ್ಯಪ್ಸ್ಗಳ ಶೋ ಮಾಡ್ತಾ ಇರ್ತವೆ. ಇದು ಯಾವ ರೀತಿ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂದರೆ ಎಲ್ಲರೂ ಕೂಡ ಎಲ್ಲ ಪ್ಲಾಟ್ಫಾರ್ಮ್ ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಮೇನ್ ಆಗಿ ದುಡ್ಡು, ಅವ್ರಿಗೆ ಜಾಸ್ತಿ ದುಡ್ಡನ್ನ ಕೊಡ್ತಾರೆ, ಜಾಸ್ತಿ ಪ್ರಮೋಷನ್ ಸಿಗುತ್ತೆ, ಜಾಸ್ತಿ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಲಾಭ ಆಗುತ್ತೆ ಅಂತೇಳಿ ಮಾಡ್ತಾರೆ. ಇದನ್ನ ಫುಲ್ ತೀರಾ ಬೆಟ್ಟಿಂಗ್ ಆ್ಯಪ್ ಅನ್ನಿಸ್ಬೇಕಂದ್ರೆ ಸೆಲೆಬ್ರಿಟಿಗಳು ಮಾಡಬೇಕು. ಮೇಯ್ನ್ ಆಗಿ ಗೌರ್ಮೆಂಟ್ಗಳು ನಿರ್ಧಾರ ತಗೊಳ್ಬೇಕು. ಮೇಯ್ನ್ ಆಗಿ ಪ್ಲಾಟ್ಫಾರ್ಮ್ಗಳು, ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳು ಏನೋ ಇದ್ದಾವೆ, ಅವುಗಳು ಕೂಡ ಆ್ಯಡ್ಸ್ಗಳನ್ನ ತಗೊಳ್ತಾರೆ, ಅವರು ನಿಲ್ಲಿಸಬೇಕು. ನಂತರ ಎಲ್ಲ ಕೂಡ ಮಾಡಿದ್ರೆ ಬೆಟ್ಟಿಂಗ್ ಆ್ಯಪ್ಗಳಿಗೆ ಕಡಿವಾಣ ಹಾಕಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.